ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಗುರುಗಳಿಗೆ ಯಾಕೆ ಮರ್ಯಾದೆ ಕೊಡಬೇಕು, ಗುರುಗಳು ಮಕ್ಕಳ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರ್ತಾರೆ ಅನ್ನೋದಕ್ಕೆ ಒಂದು ಕಥೆ ಹೇಳ್ಬಿಡ್ತೀನಿ. ಒಂದ್ಸತಿ ಏನಾಗತ್ತೆ ಅಂತಂದ್ರೆ, ಎರಡು ಮಡಕೆಗಳಿರ್ತವೆ. ಆ ಎರಡು ಮಡಕೆಗಳಲ್ಲಿ ಒಂದು ಮಡಕೆ ಏನಾಗಿರುತ್ತೆ, ತೂತಾಗಿರುತ್ತೆ. ಒಬ್ಬ ರೈತ ಎರಡೂ ಮಡಕೆನ ಏನ್ ಮಾಡ್ತಾನೆ, ತಗೊಂಡೋಗ್ತಾನೆ ನದಿ ಹತ್ರಕ್ಕೆ. ನದಿಯಿಂದ ನೀರ್ ತಗೊಂಡ್ಬರ್ತಾನೆ, ಇಡ್ತಾನೆ. ಒಂದು 3 ಕಿಲೋಮೀಟರ್, ಒಂದು 20-30 ದಿನ ಆಗುತ್ತೆ, ಒಂದು ತಿಂಗಳ ಹತ್ರ. ಚೆನ್ನಾಗಿರೋ ಮಡಕೆ ಕೇಳುತ್ತೆ. ಏನಂತ ಕೇಳುತ್ತೆ, ನೀನ್ ಏಂತಕ್ಕೂ ಲಾಯಕ್ಕಿಲ್ಲ, ನೀನ್ ತೂತಾಗಿರೋ ಮಡಕೆ, ನೀನ್ ನನ್ನ ಮಾಲೀಕಂಗೆ ನೀನ್ ಉಪಯೋಗನೆ ಮಾಡ್ತಾ ಇಲ್ಲ, ನೀನ್ ಇರೋದೇ ವೇಸ್ಟು ಅಂತ ಅಂದ್ಬಿಟ್ಟು ಆ ಚೆನ್ನಾಗಿರೋ ಮಡಕೆ ಬಂದ್ಬಿಟ್ಟು ಏನ ಹೇಳುತ್ತೆ, ತೂತಾಗಿರೋ ಮಡಕೆಗೆ ಹೇಳುತ್ತೆ. ಅದಾದ್ಮೇಲೆ ಇನ್ನೊಂದು ಸಾತಿ ನಡ್ಕೊಂಡು ಹೋಗಿ ವಾಪಸ್ ನೀರ್ ತುಂಬಿಸ್ಕೊಂಡ್ ಬರ್ಬೇಕಾದ್ರೆ ಈ ತೂತಾಗಿರೋ ಮಡಕೆ ಕೇಳುತ್ತೆ ಆ ರೈತನ್ನ, ಅಯ್ಯ ರೈತ, ನನ್ನ ಎಲ್ಲೋ ಎಸಿಬಹುದಿತ್ತು ನೀನು, ಅಂದ್ರೆ ಯಾಕೆ ನನ್ನ ಉಪಯೋಗಿಸ್ತಿದ್ಯಾ ಅಂತ ಅಂದಾಗ ಆ ರೈತ ಒಂದು ಉತ್ತರ ಕೊಡ್ತಾನೆ, ಬರಡಾಗಿರುವಂತ ಈ ಭೂಮಿನ ನೀನೇನ್ ಮಾಡಿದ್ಯಾ, ತೂತಾಗಿರೋ ಮಡಕೆ ಅಂತ ನೀನ್ ಹೇಳ್ತಿದ್ಯಾ, ಆದ್ರೆ ನೀನ್ ಹಾಕಿರುವಂತ ಒಂದೊಂದು ಹನಿ ನೀರಿಂದ ದಾರಿಯಲ್ಲಿ ಇದ್ದಂತಹ ಪ್ರತಿಯೊಂದು ಒಂದು ಹಕ್ಕಿಗಳು ಬರ್ತಾ ಇರ್ಲಿಲ್ಲ, ಗಿಡಗಳಿರ್ಲಿಲ್ಲ, ನಿನ್ನಿಂದ ಇಷ್ಟು ಬಂದಿದೆ. ನೀನ್ ನನ್ಗೆ ಉಪಯೋಗಕ್ಕೆ ಬರಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ನೀನು ಇಷ್ಟು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗಕ್ಕೆ ಬಂದಿದ್ಯಾ. ಸೊ ಈ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಅಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಗುರು ಏನಿರ್ತಾನೆ, ಒಬ್ಬ ತೂತಾಗಿರೋ ಮಡಕೆ ಇದ್ದ ಹಾಗೆ. ಆ ತೂತಾಗಿಲ್ದಿರೋ ಮಡಕೆ ಒಬ್ಬನ ಹೊಟ್ಟೆ ತುಂಬಿಸಿದ್ರೆ, ಆಗಿರುವಂತ ಮಡಕೆ ಆ ಒಂದೊಂದು ಹನಿ ನೀರುಗಳಿಂದ ಪ್ರಾಣಿ ಪಕ್ಷಿ ಮನುಷ್ಯರ ಹೊಟ್ಟೆ ತುಂಬಿಸುತ್ತೆ. ಸೊ ತೂತಾಗಿರೋ ಮಡಕೆಯ ಪ್ರಭಾವ ಅಂತದಿರುತ್ತೆ. ಮಕ್ಕಳ ಜೀವನದಲ್ಲಿ ಗುರುಗಳು ಏನಾಗಿರ್ತಾರೆ ಅಂದ್ರೆ, ಆ ತೂತಾಗಿರೋ ಮಡಕೆ ಅವರಲ್ಲಿರೋ ಒಂದೊಂದು ಹನಿ ಏನು ಬೀಳ್ತಿರುತ್ತಲ್ಲ, ಅದು ಅವರ ಪರಿಶ್ರಮ, ನಾಲೆಡ್ಜ್ ಅನ್ನ ದಾರಿ ಹಿಡಿತಾ ಇರ್ತಾರೆ. ಯಾವುದೇ ಗುರುಗಳಿಗೆ ಆಗ್ಲಿ ಗೌರವವನ್ನ ಕೊಡ್ಬೇಕು. ಈ ನಡುವೆ ಏನಾಗ್ತಿದೆ, ಮಕ್ಕಳಿಗೆ ಆ ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದಾರೆ. ಯಾಂತ್ರಿಕ ಮೌಲ್ಯಗಳನ್ನ ಕಳ್ಕೊತಾ ಇದ್ದಾರೆ ಅಂತ ಅಂದ್ರೆ, ಕರೆಂಟ್ ಜನರೇಷನ್ ಅಲ್ಲಿ ಮಕ್ಕಳಿಗೆ ಏನೋ ಮಾಡ್ಬೇಕು ಅಂತ ಬರೋರಿಗಿನ್ನ ಸಂಬಳ ಇಸ್ಕೊಬೇಕು ಸಾಕು ಅಂತ ಬರೋರು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಇಟ್ ಇಸ್ ಬಿಕಮಿಂಗ್ ಎ ಬಿಸ್ನೆಸ್. ನವಡೇಸ್ ಎಜುಕೇಶನ್ ಇಸ್ ಬಿಕಮಿಂಗ್ ಎ ಬಿಸ್ನೆಸ್. ಇಟ್ ಶುಡಂಟ್ ಬಿ ಲೈಕ್ ದಟ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದ ಸ್ಟೇಟಸ್ ಗಳಲ್ಲಿ ಹಾಕೊಳ್ಳಿ. ಧನ್ಯವಾದಗಳು.